ನಾನು ನನ್ನ ಬೆಸ್ಟ್ ಫ್ರೆಂಡ್ಗೆ ಒಂದು ಕ್ವಶನ್ ಕೇಳಿದೆ. ನೀನು ಯಾವಾಗ ತುಂಬ ಖುಷಿಯಾಗಿರ್ತೀಯ, ನಿನ್ನ ಫ್ಯಾಮಿಲಿ ಜೊತೆ ಇದ್ದಾಗಲ ಇಲ್ಲ ನನ್ನ ಜೊತೆ ಇದ್ದಾಗಲ ಅಂತ. ಅದಕ್ಕೆ ಅವಳು ನಗಾಡ್ತಾ ಹೇಳಿದ್ಲು, ನಿನ್ನ ಜೊತೆ ಇದ್ದಾಗ ಅಂತ. ಯಾಕಂದರೆ ಆಗ ನನ್ನ ಎಲ್ಲ ಟೆನ್ಷನ್ಗಳನ್ನೂ ಮರ್ತು ಬಿಡ್ತೀನಿ, ಮತ್ತೆ ಚಿಕ್ಕ ಮಗುವಿನ ಥರ ಆಗ್ಬಿಡ್ತೀನಿ, ಖುಷಿಯಾಗಿರ್ತೀನಿ. ಆದರೆ ಮನೆಗೆ ಹೋದ್ಮೇಲೆ ಮತ್ತೆ ಎಲ್ಲ ಚಿಂತೆಗಳು ನೆನಪಾಗ್ತವೆ. ಅದಕ್ಕೆ ನಿನ್ನ ಜೊತೆ ಇರೋದು ನನಗೆ ತುಂಬ ಖುಷಿ ಕೊಡುವ ಜಾಗ ಅಂತ ಹೇಳಿದ್ಲು. ಆ ಕ್ಷಣದಲ್ಲಿ ನಿಜವಾದ ಸ್ನೇಹದ ಬೆಲೆ ಏನನ್ನೋದು ನನಗೆ ಅರ್ಥ ಆಯಿತು. ಈ ಕ್ವಶನ್ನ ನಿಮ್ಮ ಬೆಸ್ಟ್ ಫ್ರೆಂಡ್ಗೂ ಕೇಳಿ ಏನು ಆನ್ಸರ್ ಮಾಡ್ತಾರೆ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಬಾಯ್. ನಾನು ನನ್ನ ಬೆಸ್ಟ್ ಫ್ರೆಂಡ್ಗೆ ಒಂದು ಕ್ವಶನ್ ಕೇಳಿದೆ. ನೀನು ಯಾವಾಗ ತುಂಬ ಖುಷಿಯಾಗಿರ್ತೀಯ, ನಿನ್ನ ಫ್ಯಾಮಿಲಿ ಜೊತೆ ಇದ್ದಾಗಲ ಇಲ್ಲ ನನ್ನ ಜೊತೆ ಇದ್ದಾಗಲ ಅಂತ. ಅದಕ್ಕೆ ಅವಳು ನಗಾಡ್ತಾ ಹೇಳಿದ್ಲು, ನಿನ್ನ ಜೊತೆ ಇದ್ದಾಗ ಅಂತ. ಯಾಕಂದರೆ ಆಗ ನನ್ನ ಎಲ್ಲ ಟೆನ್ಷನ್ಗಳನ್ನೂ ಮರ್ತು ಬಿಡ್ತೀನಿ, ಮತ್ತೆ ಚಿಕ್ಕ ಮಗುವಿನ ಥರ ಆಗ್ಬಿಡ್ತೀನಿ, ಖುಷಿಯಾಗಿರ್ತೀನಿ. ಆದರೆ ಮನೆಗೆ ಹೋದ್ಮೇಲೆ ಮತ್ತೆ ಎಲ್ಲ ಚಿಂತೆಗಳು ನೆನಪಾಗ್ತವೆ. ಅದಕ್ಕೆ ನಿನ್ನ ಜೊತೆ ಇರೋದು ನನಗೆ ತುಂಬ ಖುಷಿ ಕೊಡುವ ಜಾಗ ಅಂತ ಹೇಳಿದ್ಲು. ಆ ಕ್ಷಣದಲ್ಲಿ ನಿಜವಾದ ಸ್ನೇಹದ ಬೆಲೆ ಏನನ್ನೋದು ನನಗೆ ಅರ್ಥ ಆಯಿತು. ಈ ಕ್ವಶನ್ನ ನಿಮ್ಮ ಬೆಸ್ಟ್ ಫ್ರೆಂಡ್ಗೂ ಕೇಳಿ ಏನು ಆನ್ಸರ್ ಮಾಡ್ತಾರೆ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಬಾಯ್.